ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿ 28 ಮಂದಿಯನ್ನು ಕೊಂದು ಕ್ರೌರ್ಯ ಮೆರೆದಿದ್ದರು. ಈ ಕೃತ್ಯ ನಡೆದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಭಾರತೀಯ ಸೇನೆಯು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ನೆಲೆಗಳು ಎಂದು ಗುರುತಿಸಲಾದ 9 ಸ್ಥಳಗಳ ಮೇಲೆ ದಾಳಿ ನಡೆಸಿತು. ಭಯೋತ್ಪಾದಕನೊಬ್ಬನ ಕುಟುಂಬವನ್ನು ಕೊಂದಿತ್ತು. ಈ ಪ್ರತಿದಾಳಿಯಿಂದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉಂಟಾದ ಸಂಘರ್ಷವು ವಿಕೋಪಕ್ಕೆ ಏರಿತು. ಬಳಿಕ ಶಮನವಾಗಿದ್ದು, ಕದನ ವಿರಾಮದ ಶ್ರೇಯಸ್ಸನ್ನು ಟ್ರಂಪ್ ತೆರೆದುಕೊಳ್ಳುತ್ತಿರುವುದು ಎಲ್ಲವನ್ನ ಗಮನಿಸಿದ್ದೇವೆ. ಆದರೆ ಇದೇ ಸಂದರ್ಭದಲ್ಲಿ ಹಲವು ರಾಷ್ಟ್ರಗಳು ಹೇಗೆ ಪ್ರತಿಕ್ರಿಯಿಸಿದವು, ಯಾರಿಗೆ ಹೇಗೆ ಬೆಂಬಲ ನೀಡುವುದು ಎಂಬುದನ್ನು ಗಮನಿಸುವ ಅಗತ್ಯವಿದೆ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ಕೃತ್ಯವನ್ನು ನಾನಾ ರಾಷ್ಟ್ರಗಳು ಖಂಡಿಸಿದವು, ಸಂತಾಪ ಸೂಚಿಸಿದವು. ಹೊರಗಿನ ಭಯೋತ್ಪಾದನೆಯನ್ನು ಸಹಿಸಲು ಸಾಧ್ಯವೇ ಇಲ್ಲ. ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಭಾರತ ಜೊತೆಗಿರುತ್ತೇವೆ ಎಂದು ಹಲವು ರಾಷ್ಟ್ರಗಳು ಘೋಷಿಸಿದವು. ಅವುಗಳಲ್ಲಿ ಇಂಗ್ಲೆಂಡ್, ರಷ್ಯಾ, ಇಸ್ರೇಲ್, ಅಮೆರಿಕ, ಫ್ರಾನ್ಸ್, ಜಪಾನ್, ಸೌದಿ ಅರೇಬಿಯಾ, UAE ಹಾಗೂ ಕತಾರ್ ಪ್ರಮುಖವಾದವು. ಪಹಲ್ಗಾಮ್ ದಾಳಿಯನ್ನು ಖಂಡಿಸಿದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ವಿದೇಶಾಂಗ ಸಚಿವ ಗಿಡಿಯೋನ್ ಸಾರ್ ಅವರು ಇದು ಅತ್ಯಂತ ಘೋರ ಕೃತ್ಯವೆಂದು ಕರೆದರು. ಭಾರತದ ಭದ್ರತಾ ಪಡೆಗಳಿಗೆ ಬೆಂಬಲ ವ್ಯಕ್ತಪಡಿಸಿದರು. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕೂಡ ದಾಳಿಯನ್ನು ಖಂಡಿಸಿದರು. ದಾಳಿಯಲ್ಲಿ ಬಲಿಯಾದವರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದರು. ಜಪಾನ್ ಪ್ರಧಾನಮಂತ್ರಿ ಶಿಗೆರು ಇಶಿಬಾ ಅವರು ಭಯೋತ್ಪಾದನೆಗೆ ಯಾವುದೇ ಕಾರಣವಿಲ್ಲ, ಭಯೋತ್ಪಾದನೆಯನ್ನು ಸಹಿಸಲಾಗದು ಎಂದು ಪಹಲ್ಗಾಮ್ ದಾಳಿಯನ್ನು ಕ್ರೂರ ಅಪರಾಧ ಎಂದು ರಷ್ಯಾ ಭಯೋತ್ಪಾದನೆ ವಿರುದ್ಧದ ಭಾರತದ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿತು. ಅಗತ್ಯ ರಕ್ಷಣಾ ಶಸ್ತ್ರಗಳನ್ನು ಒದಗಿಸುವುದಾಗಿಯೂ ಭರವಸೆ ನೀಡಿತು. ಸೌದಿ ಅರೇಬಿಯಾ ಮತ್ತು UAE ಪ್ಯಾಲೆಸ್ತೀನಿಗಳು ದಾಳಿಯನ್ನು ಕ್ರೂರ ಕೃತ್ಯವೆಂದು ಖಂಡಿಸಿದವು. ಭಾರತದ ಭದ್ರತೆ ಮತ್ತು ಸ್ಥಿರತೆಗಾಗಿ ಬೆಂಬಲ ನೀಡುವುದಾಗಿ ಘೋಷಿಸಿದವು. ಈ ರಾಷ್ಟ್ರಗಳಲ್ಲದೆ ಶ್ರೀಲಂಕಾ, ಮಾಲ್ಡೀವ್ಸ್ ಹಾಗೂ ಪನಾಮಾ ಕೂಡ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಭಾರತಕ್ಕೆ ಬೆಂಬಲ ಘೋಷಿಸಿದವು. ಆದರೆ ಈ ಎಲ್ಲ ದೇಶಗಳು ಮೌಖಿಕ ಬೆಂಬಲವನ್ನು ಮಾತ್ರವೇ ಘೋಷಿಸಿದ್ದವೇ ಹೊರತು ಸಂಘರ್ಷದ ನೆಲದಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಭಾರತಕ್ಕೆ ಯಾವುದೇ ರೀತಿಯ ಸಹಕಾರ ನೀಡಲಿಲ್ಲ. ಹಾಗೆ ನೋಡಿದರೆ ಪಾಕಿಸ್ತಾನಕ್ಕೆ ಟರ್ಕಿ ಮತ್ತು ಅಜರ್ಬೈಜಾನ್ ಬೆಂಬಲ ನೀಡಿದ್ದು ಮಾತ್ರವಲ್ಲ, ಸಂಘರ್ಷದಲ್ಲಿ ಪಾಕಿಸ್ತಾನಕ್ಕೆ ಸಕ್ರಿಯ ಸಹಕಾರ ನೀಡಿದೆ.